Good morning, my dear students. All of you, are you fine? Okay, very good. Care your health, very important. Because pandemic of COVID-19. Okay, my dear students. My dear students, today we deal with sixth poem, Coromandel Fishers, written by Sarojini Naidu. In the last class, we have discussed sixth lesson, all the word or stage about Sai Paranjape is early life and achievement of Sai Paranjape. So, she was bit plump, but contribution in the film and theatre personality very nice. Yes. My dear students, today the sixth poem, very important poem, Coromandel Fishers. This film also memorization, ಕಂಠಪಾಠಕ್ಕೆ ಇದೆ, ನೆನಪಲ್ಲಿ ಇಟ್ಕೊಡ್ರಿ. ವೆರಿ ಈಜಿ poem. ನೀವೆಲ್ಲ ಕೋರಮಂಡಲ್ ಅಂದ್ರೆ ಗೊತ್ತಿದೆ. ಎಸ್, ಬಂದರು, ಮೀನುಗಳನ್ನು ಹಿಡಿಯುವಂತ ಬಂದರು, ತೀರ ಅಂತ ಹೇಳಿ ಕರಿತೀವಲ್ಲ. ಎಸ್, ಇನ್ ಅವರ್ ಕರ್ನಾಟಕ ವೆರಿ ಫೇಮಸ್ ಫೋರ್ಟ್. ಎಸ್, ಮಂಗಳೂರು, ವೆರಿ ನೈಸ್. Rajiv, your answer is very nice, very good. Sit down. Okay, my dear students. First of all, we go to thought of the day. Yes, note this thought in your notebook. Okay? Okay, my dear students. Thought of the day. Anything that makes you weak physically, intellectually and spiritually, reject it as poison. Written by Swami Vivekananda. Who is he? Swami Vivekananda, a spiritual leader, ಒಬ್ಬ ಧಾರ್ಮಿಕ ವ್ಯಕ್ತಿ. ಓಕೆ, ಎನಿಥಿಂಗ್ ದಟ್ ಮೇಕ್ಸ್, ಏನೇ ನಾವು ತಯಾರಿ ಮಾಡಿದ್ರು ಕೂಡ, ರಚನೆ ಮಾಡಿದ್ರು ಕೂಡ, ವೀಕ್ ಫಿಸಿಕಲಿ, ಬಹಳ ಪ್ರಮುಖವಾಗಿ ನಾವು ದೈಹಿಕವಾಗಿ ಮತ್ತು ಇಂಟೆಲೆಕ್ಚುಯಲಿ ಭೌತಿಕವಾಗಿ ಅಂಡ್ ಸ್ಪಿರಿಚುಯಲಿ ಆಧ್ಯಾತ್ಮಿಕವಾಗಿ ರಿಜೆಕ್ಟ್ ಇಟ್ ಆಸ್ ಪಾಯ್ಸನ್, ಅದು ರಿಜೆಕ್ಟ್ ಆಗುತ್ತೆ, ತಿರಸ್ಕಾರ ಆಗುತ್ತೆ. ಇಟ್ ಆಸ್ ಪಾಯ್ಸನ್, ಅದೊಂದು ವಿಷವಾಗಿ ಪರಿವರ್ತನೆ ಆಗುತ್ತೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ನೋಟ್ ದಿಸ್ ಥಾಟ್ ಇನ್ ಯುವರ್ ನೋಟ್ಬುಕ್, ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, ಗೋ ಟು ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಸ್ಲೈಡ್. ಎಸ್, ಲುಕ್ ಅಟ್ ದ ಪಿಕ್ಚರ್ ಅಂಡ್ ಶೇರ್ ಯುವರ್ ರೆಸ್ಪಾನ್ಸ್. ಓಕೆ, ಮೈ ಡಿಯರ್ ಸ್ಟೂಡೆಂಟ್ಸ್, ಆಲ್ ಆಫ್ ಯು ಸಿ ದ ಪಿಕ್ಚರ್. ಎಸ್, ಮೀನನ್ನ ಹಿಡಿತಾ ಇರೋದು, ವೆರಿ ಗುಡ್. ಓಕೆ, to tell me in Kannada. Okay, catching the fish in the coastal area. Yes, my dear students, all of you look at the picture and share your response. Yes, to ready to catch the fish in the sea in the morning. Yes, all the comrades, ಎಲ್ಲ ಮೀನುಗಾರರು ಕೂಡ, ಆ ಮೀನುಗಾರ ಸಹಚರರೆಲ್ಲರೂ ಕೂಡ going to coastal area and ready to their ship and early in the morning and went to sea. ಸಮುದ್ರಕ್ಕೆ ಹೋಗ್ಲಿಕ್ಕೆ ಅವರೆಲ್ಲರೂ ಕೂಡ ಹೋಗ್ತಾ ಇರ್ತಾರೆ. ಹೋದರು ನಮ್ಮ ಅರ್ಥವನ್ನ ಇಲ್ಲಿ ಕೊಡುತ್ತೆ. ಸೊ ಆಲ್ ಆಫ್ ಯು ವೆರಿ ಈಸಿಲಿ ಅಂಡರ್ಸ್ಟುಡ್ ದಿಸ್ ಪಿಕ್ಚರ್. ಇನ್ ದ SLC examination also one picture shows and written what about the picture. ಎಸ್, ಈ ಪಿಕ್ಚರ್ ತೋರಿಸಿ 3 ಮಾರ್ಕ್ಸಿಗೆ ನಿಮ್ಗೆ ಬರ್ಲಿಕ್ಕೆ ಹೇಳ್ತಾರೆ. ಹಾಗಾಗಿ ಇದಕ್ಕೆ ಈಗಲಿದ್ದ ನೀವು ರೆಡಿಯಾಗಿ. ಓಕೆ, ಮೈ ಡಿಯರ್ ಸ್ಟೂಡೆಂಟ್ಸ್, ಗೋ ಟು ನೆಕ್ಸ್ಟ್ ಸ್ಲೈಡ್. ಎಸ್, ವೆರಿ ಇಂಪಾರ್ಟೆಂಟ್ ಅಬೌಟ್ ದ ಪಾಯಟ್ ಸರೋಜಿನಿ ನಾಯ್ಡು. ಓಕೆ, ಮೈ ಡಿಯರ್ ಸ್ಟೂಡೆಂಟ್ಸ್, ಸರೋಜಿನಿ ನಾಯ್ಡು ವೆರಿ ಗುಡ್ ಅಡ್ಮಿನಿಸ್ಟ್ರೇಟರ್, ಆರಿಯೇಟರ್ ಅಂಡ್ ಫಾರ್ಮರ್ ಗವರ್ನರ್ ಆಫ್ ಉತ್ತರ ಪ್ರದೇಶ್. Okay, my dear students, know the Sarojini Naidu. Sarojini Naidu was a great poet, ಒಬ್ಬ ಪ್ರಸಿದ್ಧ ಕವಿ. ಪೆಟ್ರಿಯೋಟ್, ಒಬ್ಬ ದೇಶಭಕ್ತೆ. ಪೆಟ್ರಿಯೋಟಿಕ್ ಮೀನ್ಸ್ ದೇಶಭಕ್ತೆ. ಪೊಲಿಟಿಷಿಯನ್, ರಾಜಕಾರಣಿ. ಆರಿಯೇಟರ್, ಒಬ್ಬ ವಾಗ್ಮಿ. ಅಂಡ್ ಅಡ್ಮಿನಿಸ್ಟ್ರೇಟರ್, ಒಬ್ಬ ಉತ್ತಮ ಆಡಳಿತಗಾರರು. ಆಫ್ಟರ್ ಇಂಡಿಪೆಂಡೆನ್ಸ್ she became the governor of ಉತ್ತರ ಪ್ರದೇಶ್. ಸ್ವತಂತ್ರ ನಂತರದಲ್ಲಿ ಈ
ಬಹುಮುಖ ಪ್ರತಿಭೆ ಉಳ್ಳಂತ ಸರೋಜಿನಿ ನಾಯ್ಡು ಅವರು ಉತ್ತರ ಪ್ರದೇಶದ ರಾಜ್ಯಪಾಲೆಯಾಗಿ ಆಯ್ಕೆ ಆಗ್ತಾರೆ. ಗವರ್ನರ್ ಆಫ್ ಉತ್ತರ ಪ್ರದೇಶ ಅಂದ್ರೆ ಉತ್ತರ ಪ್ರದೇಶದ ರಾಜ್ಯಪಾಲರು ಕೂಡ ಆಗ್ತಾರೆ ಈ ಸರೋಜಿನಿ ನಾಯ್ಡು ಅವರು. ಒಬ್ಬ ಪ್ರಸಿದ್ಧ ಕವಿಯಾಗಿ, ಮಾತುಗಾರಳಾಗಿ, ವಾಗ್ಮಿಯಾಗಿ, ರಾಜಕಾರಣಿಯಾಗಿ, ಉತ್ತಮ ಆಡಳಿತಗಾರಳಾಗಿದ್ದಂತ ಇವಳು ಉತ್ತರ ಪ್ರದೇಶದ ಗವರ್ನರ್ ಆಗ್ತಾಳೆ, ರಾಜ್ಯಪಾಲ. She was born on February 13, 1879 in ಹೈದರಾಬಾದ್. ಅವಾಗ ಆಂಧ್ರ ಪ್ರದೇಶ ಇತ್ತು, ಈಗ ಆಂಧ್ರ ಪ್ರದೇಶ ಎರಡಾಗಿದೆ, ಸೀಮಾಂಧ್ರ ಮತ್ತು ತೆಲಂಗಾಣ ಅಂತಂದೇಳಿ. ಹೈದರಾಬಾದ್ನಲ್ಲಿ ಜನಿಸಿದಂತ ಇವರು ಫೆಬ್ರವರಿ 13, 1879 ಜನಿಸ್ತಾರೆ ಹೈದರಾಬಾದ್ನಲ್ಲಿ. ಅವ್ರ ಫಾದರ್ ಡಾಕ್ಟರ್ ಅಗರ್ನಾಥ್ ಚಟ್ಟೋಪಾಧ್ಯಾಯ ವಾಸ್ ಎ ಸೈಂಟಿಸ್ಟ್. ಅವ್ರ ತಂದೆ ವಿಜ್ಞಾನಿಯಾಗಿರ್ತಾರೆ, ಅಗರ್ನಾಥ್ ಚಟ್ಟೋಪಾಧ್ಯಾಯ. ಅವ್ರ ಮದರ್ ಮಿಸ್ಟರ್ ವರದಾ ಸುಂದರಿ, ಮಿಸಸ್ ವರದಾ ಸುಂದರಿ. ಇವರು ಕೂಡ ವಾಜೆ ಬೆಂಗಾಲಿ ಪೊಯೆಟ್, ಬೆಂಗಾಲಿಯ ಕವಿಯಾಗಿರ್ತಾರೆ ಈ ವರದಾ ಸುಂದರಿ ಅವರು, ಅವರ ತಾಯಿ. ಸರೋಜಿನಿ ನಾಯ್ಡು ಹ್ಯಾಡ್ ಅರ್ಲಿ ಎಜುಕೇಶನ್ ಇನ್ ಹೈದರಾಬಾದ್. ತನ್ನ ಬಾಲ್ಯ ಶಿಕ್ಷಣವನ್ನು ಹೈದರಾಬಾದ್ನಲ್ಲಿ ಮುಗಿಸಿದಂತ ಸರೋಜಿನಿ ನಾಯ್ಡು ಅವರು ಅಂಡ್ ಹೈಯರ್ ಎಜುಕೇಶನ್ ಇನ್ ಇಂಗ್ಲೆಂಡ್. ಉತ್ತಮ ಶಿಕ್ಷಣಕ್ಕಾಗಿ ಅಂದ್ರೆ ಉನ್ನತ ಶಿಕ್ಷಣಕ್ಕಾಗಿ ಇವರು ಇಂಗ್ಲೆಂಡ್ಗೆ ಹೋಗಿ ಅಲ್ಲಿ ಶಿಕ್ಷಣವನ್ನ ಪಡಿತಾರೆ ಅನ್ನೋದನ್ನ ನೀವು ನೆನಪಲ್ಲಿ ಇಟ್ಕೊಳ್ಬೇಕು ಮೈ ಡಿಯರ್ ಸ್ಟೂಡೆಂಟ್. ಓಕೆ, ದಿಸ್ ಪಿಕ್ಚರ್ ಶೋಸ್ ಸರೋಜಿನಿ ನಾಯ್ಡು. Some of students already seen in your area or in your books or nothing, any place. Okay, see his Sarojini Naidu. And in the next slide, in the poem, in this poem, ಈ poem ಅಲ್ಲಿ Coromandel Fishers, the poem name is Coromandel Fishers. Sarojini Naidu describes, Sarojini Naidu ಅವರು ವಿವರಿಸಿದ್ದಾರೆ the life of fisherman. ಆ ಮೀನುಗಾರರ ಜೀವನ ಹೇಗಿರುತ್ತೆ ಅನ್ನೋದನ್ನ ಇಲ್ಲಿ ವಿವರಿಸಿದ್ದಾರೆ. ಫಿಶರ್ ಮ್ಯಾನ್ ಅಂದ್ರೆ ಮೀನುಗಾರರು. ದ ಲೀಡರ್ ಆಫ್ ದ ಫಿಶರ್ ಮ್ಯಾನ್ ಈಸ್ ಗಿವಿಂಗ್ ಎ ಕಾಲ್ ಆಫ್ ಹಿಸ್ ಕಮರಾಡ್ಸ್ ಟು ಸ್ಟಾರ್ಟ್ ದೇರ್ ವರ್ಕ್ ಅರ್ಲಿ ಇನ್ ದ ಮಾರ್ನಿಂಗ್. ಹೇಗೆ ಲೀಡರ್ ಆಫ್ ದ ಫಿಶರ್ ಮ್ಯಾನ್, ಆ ಮೀನುಗಾರರ ನಾಯಕ, ಗಿವಿಂಗ್ ಎ ಕಾಲ್, ಎದಳಿ ಬೆಳಗಾಯಿತು ಹೇಳಿ ನಾವು ಮೀನನ್ನ ಹಿಡಿಲಿಕ್ಕೆ ಹೋಗೋಣ, ಲೇಟ್ ಮಾಡಿದ್ರೆ ಅಲೆಗಳು ಅಂದ್ರೆ ವೇವ್ಸ್ ಈ ಕಡೆಗೆ ಬರ್ತವೆ, ಹಾಗಾಗಿ ಅದಕ್ಕೆ ಮುಂಚೆ ನಾವು ಹೋಗೋಣ ಎದಳಿ ಅಂತ ಮೀನುಗಾರನ ಬೆಳಗಿನ ಜಾವ 4, 3:30, 4 ಗಂಟೆಗೆ ಎಬ್ಬಿಸ್ತಾ ಇದ್ದಾನೆ. ಆ ವರ್ಕ್ ಹೇಗೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ. ಅರ್ಲಿ ಇನ್ ದ ಮಾರ್ನಿಂಗ್, ಆ ಮಾರ್ನಿಂಗ್ ಅಲ್ಲಿ ಹೇಗೆ ನೋಡಿ ಇಲ್ಲಿ ಯಾವ ರೀತಿಯಾಗಿ ಅವರು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಮೀನು ಹಿಡಿಲಿಕ್ಕೆಲ್ಲ ಹೋಗಿದ್ದಾರೆ. ಈ ರೀತಿ ಚಿತ್ರಗಳನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ. ಕೆಟಮರನ್ ಫ್ರೀಯನ್ನು ಹೆಂಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ, ಅದಕ್ಕೆ ರೆಡಿಯಾಗಿ ಹೋಗ್ತಾ ಇದ್ದಾರೆ ಅನ್ನೋ ಚಿತ್ರವನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ಅಬೌಟ್ ದ poet. Very important glossary, new words. Now note this point, very important. Catamaran, catamaran, it means a boat with two parallel hulls like two boats join. ಎರಡು ಬೋಟ್ಗಳನ್ನ ಜಾಯಿನ್ ಮಾಡಿರ್ತಾರಲ್ಲ, ಆ ಎರಡು ಬೋಟ್ಗಳನ್ನ ಜಾಯಿನ್ ಮಾಡೋದನ್ನ ಅದನ್ನ ನಾವು ಈ ಕೆಟಮರಾನ್ ಅಂತ ಕರಿತೀವಿ. ಟೂ ಬೋಟ್ ಅನ್ನ ಪೂರಕವಾಗಿ ಒಂದಕ್ಕೊಂದಕ್ಕೆ ಜೋಡಣೆ ಮಾಡಿರ್ತಾರೆ. ಯಾಕಂದ್ರೆ ಈ ಕಡೆ ಹೋದ್ರೆ ಆ ಕಡೆ ಮೀನುಗಳನ್ನು ಜಾಸ್ತಿ ಇಟ್ಕೊಂಬರಕ್ಕೋಸ್ಕರ ಅದು ಮಾಡಿರ್ತಾರೆ. ಲೀಪಿಂಗ್ ವೆಲ್ತ್ ಅಂದ್ರೆ ವೆಲ್ತ್ ಫೌಂಡ್ ಇನ್ ದ ಸಿ ಅಂದ್ರೆ ಫಿಶ್ ಅಂತ. ಅವ್ರಿಗೆ ಸಂಪತ್ತು ಯಾವುದು ಅಂದ್ರೆ ಆ ಲೀಪಿಂಗ್ ವೆಲ್ತ್ ಅಂದ್ರೆ ಫಿಶ್, ಕ್ಯಾಚಿಂಗ್ ದ ಫಿಶ್. ಸೀಗಲ್, ಸೀಗಲ್ ಅಂದ್ರೆ ಬರ್ಡ್ ಅಂತ. ಸೀಗಲ್ ಇಟ್ ಮೀನ್ಸ್ ಆ ಸಮುದ್ರ ಪಕ್ಷಿ ಅಂತ. ಸಮುದ್ರ ಪಕ್ಷಿ, ಪಕ್ಷಿ ಇರುವ ಕಡೆ ಹೆಚ್ಚು ಹೋದ್ರೆ ಹೆಚ್ಚು ಮೀನುಗಳು ಸಿಗ್ತಾವಂತೆ, ಅದು ದಾರಿ ಮಾಡಿ ಕೊಡ್ತಂತ್ರೆ ಈ ಫಿಶರ್ ಮ್ಯಾನ್ಗೆ. ಆಸ್ಟನ್ ಅಂದ್ರೆ ಅರ್ರೆ, ಅವಸರ, ಆತುರ. ಇನ್ನು ಗ್ಲಾಡೆ ಅಂದ್ರೆ ಗ್ರೋ, ಮರದ ತೋಪು. ಗ್ಲಾಡೆ ಇಟ್ ಮೀನ್ಸ್ ಮರದ ತೋಪು, ಮಾವಿನ ತೋಪು ಅಥವಾ ಕೊಕೊನಟ್ ಟ್ರೀಸ್ ತೋಪು, ಯಾವುದೇ ತೋಪಾಗಿರ್ಬೋದು, ಒಂದು ತೋಪು, ತೋಟ ಅಂತ ಅರ್ಥವನ್ನ ಕೊಡುವಂಥದ್ದು ಅನ್ನೋದನ್ನ ನೆನಪಲ್ಲಿ ಇಟ್ಕೊಡ್ರಿ ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, 6th one is kiss of the spray. What that comes out of the waves and sprinkle. ಯಾವ ರೀತಿಯಾಗಿ ಸ್ಪ್ರಿಂಕಲ್ ಟಚ್, ನಾವು ಸ್ಪ್ರಿಂಕ್ ಮಾಡ್ತೀವಲ್ಲ, ನೀರುಗಳನ್ನ ಸಿಡಿಸ್ತೀವಲ್ಲ, ಆ ರೀತಿಯಾಗಿ ವೇವ್ಸ್ಗಳು ಹೆಂಗೆ ಬಂದು ಬೆಳಗ್ಗೆ ನಮ್ಮ ಹತ್ರ ಬರ್ತಾವಲ್ಲ ದಡದಲ್ಲಿದ್ದಾಗ, ಆ ರೀತಿ ಅರ್ಥನ ಕಿಸ್ ಆಫ್ ದ ಸ್ಪ್ರೇ ಅಂತಂದೇಳಿ ಅರ್ಥವನ್ನ ಕೊಡುವಂಥದ್ದು. ಲೋ ಸ್ಕೈ ಮೇಟ್ಸ್ ವಿತ್ ದ ಸಿ ಅಂತಂದ್ರೆ ಒಂದ್ ರೀತಿಯ ಆರಿಜನ್, ದಿಗಂತ ಅಂತ ಕರಿತೀವಿ ನೋಡಿ. ಆ ಸಮುದ್ರ ಮತ್ತು ಭೂಮಿ ಒಂದಾಗಿಂತ ರೀತಿ ಕಾಣುತ್ತಲ್ಲ, ಅದನ್ನು ನಾವು ಕರಿತೀವಿ ವೇರ್ ದ ಸಿ ಅಂಡ್ ಸ್ಕೈ ಅಪಿಯರ್ ಟು ಮೀಟ್. ಎಷ್ಟು ಕೂಡ್ಕೊಂಡಿರ್ತಾವಲ್ಲ ಅದನ್ನ ನಾವು ಇಲ್ಲಿ ನಾವೇನಂತ ಕರಿತೀವಿ ಅಂತಂದ್ರೆ ಆರಿಜನ್ ಅಂತ ಕರಿತೀವಿ. ವೇರ್ಜ್ ಅಂದ್ರೆ ಹೆಂಡ್, ಕೊನೆ ಅಂತಂದೇಳಿ, ಅಂದ್ರೆ ದಿಗಂತ, ಅದು ಕಣ್ಣಿಗೆ ಕಾಣದೇ ಇರೋದು ಅಂತಂದೇಳಿ ಅಂತವಲ್ಲ, ದಿಗಂತವನ್ನ ವೇರ್ಜ್ ಅಂತಂದೇಳಿ ಕರಿತೀವಿ ಮೈ ಡಿಯರ್ ಸ್ಟೂಡೆಂಟ್. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಫಸ್ಟ್ ಆಫ್ ಆಲ್ ಐ ಆಮ್ ಸಿಂಗಿಂಗ್ ದ poem. Later on you also singing today or tomorrow class. Okay my dear students, please listen carefully. I am singing fast. Coromandel Fishers, written by Sarojini Naidu. Rise brothers rise, the walking skies
pray to the morning light. The vine lied asleep in the arms of the dawn, like a child that has cried all night. Come, let us gather our nets from the shore and set our catamarans free, to capture the leaping wealth of the tide, for we are the sons of the sea. Rise, brothers, rise, the walking skies, pray to the morning light. No longer delay, let us hasten away in the track of the sea. Girls call. The sea is our mother, the cloud is our brother, the waves are our comrades all. What though we toss at the fall of the sun, where the hand of the sea god drives, he who holds the storm by the hair will hide in his breast our lives. Eyes, brothers, eyes, the walking skies, pray to the morning light. Sweet is the aid of the coconut glad, and the scene of the mango grove, and sweet are the ants, sands at the full o' the moon, with the sound of the voices we love. But sweeter, O brothers, the kiss of the spray and the dance of the wild foam tree. Ra, brothers, ra, to the edge of the world, where the low sky meets with sea. Ra, brothers, ra, to the edge of the world, where the low sky meets with sea. Rise, brothers, rise, the walking sky, pray to the morning light. The vine lies asleep in the arms of the dawn, like a that child has cried all night. Come, let us gather our nets from the shore and set our catamarans free, to capture the leaping wealth of the tide, for we are the sons of the sea. For we are the sons of the sea. Rise, brothers, rise, the walking skies, pray to the morning light. Pray to the morning light. Pray to the morning light. Okay, my dear students, completing my singing skill. Tomorrow also group or 5 members singing this poem. Okay, my dear students. Okay, first of all, see the video how the singing is melodious in this poem. Okay, see this video. Rise, brother, rise, the evening skies, pray to the morning light. The wind lies asleep in the arms of the dawn, like a child that has cried all night. Come, let us gather our nets from the shore and set our catamarans free, to capture the leaping wealth of the tide, for we are the sons of the sea. No longer delay, let us hasten away in the track of the seagull's call. The sea is our mother, the cloud is our brother, the waves are our comrades all. What though we toss at the fall of the sun, where the hands of the sea god drives, he who holds the storm by the hair will hide in his breast our lives. Sweet is the shade of the coconut glade and the scent of the mango grove, and sweet are the sands of the full o' the moon, with the sound of the voices we love. But sweeter, oh brother, kiss of the spray and the dance of the wild foam tree. Row, brothers, row to the edge of the world, where the low sky meets with Mandel fishers. Hi friends, have you seen the fishermen at sea? They have huge nets that they throw into the sea to catch fishes.
Today, I will tell you about how the fishermen labor to catch fishes. The poet asks the fishermen to wake up because the sky, which was sleeping in the night, is waking up in the morning light of the sun. There were strong winds during the night, which has settled now because it is going to be morning soon. The fishermen should now pull out their nets and push their boats into the sea. The poet says that the sea is full of wealth. Here, wealth refers to fishes and other sea creatures. The fishermen are addressed as kings of the sea because they collect the wealth of the sea. As morning approaches, the seagulls start making a loud call. So, the poet says the seagull's calling symbolizes daybreak. To the fishermen, sea is their mother because it feeds them and helps them earn a living. Similarly, clouds are their brothers because they guide the fishermen in the direction of the wind. The waves are companions because they help the ship sail. The poet says that the fishermen should not fear because even if they are late in coming back before sunset, the sea god who holds the sea storm by the hair will save them. He will protect them in his embrace. The fishermen love the shade of the coconut trees, the scent of the mango groves. They also appreciate the beauty of the shiny sand in the moonlit night and the sound of the moving wind. But what they like the most is the spray of water that kisses their face when they are in the sea. Also, the sight of the dancing foam that is formed by the up-down movement of the tide is something that excites them. The movement actually reminds them of their struggles. In the last line, the poet asks the fishermen to row to the point in the sea where the sun meets the sky, that is, horizon. They should go into the infinite sea, looking for treasures of the sea. So, friends, we see how much the fishermen struggle to get a good catch. Imagine how happy must they be in the middle of the sea, enjoying the waves and the breeze. Can you also feel the breeze? With that feeling, I take your leave. Bye. Okay, my dear students, all of you saw the video related to in this poem. Very nice, good video. Okay, my dear students, we will discuss stanza-wise in this poem. Okay, my dear students, listen carefully. Very important in the memorization. ಕಂಠಪಾಠಕ್ಕೆ ಇರುವಂಥ ಬಹಳ ಮುಖ್ಯವಾದಂಥ ಪಯಮು. ಚೆನ್ನಾಗಿ ಇದನ್ನ ಆಲಿಸಿ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಕೋರಮೆಂಟಲ್ ಫಿಶರ್ಸ್, ಸರೋಜಿನಿ ನಾಯ್ಡು. ರೈಸ್ ಬ್ರದರ್ಸ್ ರೈಸ್, ದ ವಾಕ್ನಿಂಗ್ ಸ್ಕೈಸ್ pray to the morning light. The wine light asleep in the arms of the dawn, like a child that has cried all night. Come, let us gather our nets from the shore and set our catamarans free to capture the leaping wealth of the tide, for we are the sons of the sea. Okay, madam. Rise, brothers, rise. Yeli, sodarare, yeli. The walking skies pray to the morning light. ಈಗಾಗಲೇ ಸ್ಕೈ ಏನಾಗ್ತಾ ಇದೆ, ವಾಕ್ನಿಂಗ್ ಸ್ಕೈ ಎಲ್ಲ ಬೆಳಗಾಗ್ತಾ ಇದೆ. ಹಾಗಾಗಿ ಬೆಳಗಾಗ್ತಾ ಇದೆ, ಪ್ರೇ ಟು ದ ಮಾರ್ನಿಂಗ್ ಲೈಟ್, ಬೆಳಕರಿತದೆ. ಎಲ್ಲರೂ ಕೂಡ ನಾವು ಎದ್ದೇಳಿ ಎದ್ದೇಳಿ ಹೋಗೋಣ ದಡಕ್ಕೆ ಅಂತ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಆ ತಂಡದ ನಾಯಕ ಹೇಳ್ತಾ ಇದ್ದಾನೆ. ದ ವೈನ್ ಲೈಟ್ asleep in the arms of the dawn. ಗಾಳಿ ಕೂಡ ಮಲಗಿದೆ, ಇನ್ನು ಸಮುದ್ರದಿಂದ ಭೂಮಿ ಕಡೆಗೆ ಬೀಸ್ತಾ ಇಲ್ಲ, ಭೂಮಿಯಿಂದ ಸಮುದ್ರ ಕಡೆಗೆ ಬೀಸ್ತಾ ಇದೆ. ಹಾಗಾಗಿ ಮಲಗಿದೆ. ಇನ್ನು ಹೇಗೆ ಮಲಗಿದೆ ಅಂತ ಹೇಳಿದಾಗ, ಲೈಕ್ ಎ ದಟ್ ಚೈಲ್ಡ್ ದಟ್ ಹ್ಯಾಸ್ ಕ್ರೈಡ್ ಆಲ್ ನೈಟ್. ಇಡೀ ರಾತ್ರಿ ಹತ್ತಂತ ಮಗು ಹೇಗೆ ಮಲಗುತ್ತೆ ಅಂತ ನೋಡಿದಿರಿ ನೀವು. ದಿನನಿತ್ಯ ನೀವು ಬಹಳ ಕೆಲಸ ಮಾಡಿ ಬಂದಾಗ ನಿದ್ದೆ ಹೆಂಗ್ ಬರುತ್ತಲ್ವ ನಿಮ್ಗೆ, ಗುಟ್ರಿಕೆ ಹೊಡಿತೀರಿ. ಹಾಗೆ ಲೈಕ್ ಎ
ಚೈಲ್ಡ್ ದಟ್ ಹ್ಯಾಸ್ ಕ್ರೈಡ್ ಆಲ್ ನೈಟ್, ಇಡೀ ರಾತ್ರಿ ಅತ್ತಂತ ಮಗು ಹೇಗೆ ನಿದ್ದೆಯನ್ನ ಮಾಡುತ್ತಲ್ಲ ತೊಂದರೆ ಇಲ್ಲದೆ, ಹಾಗೆ ಸಂತೃಪ್ತಿ ನಿದ್ದೆಯನ್ನ ಮಾಡ್ತಲ್ಲ, ಹಾಗೆ ಅಲ್ಲಿ ವೈಂಡ್ ಗಾಳಿ ಮಲಗಿದೆ, ಅಂತ ಸಮಯದಲ್ಲಿ ಭುಜದ ಮೇಲೆ ಹೇಗೆ ಮಲಗಿದ ಹಾಗೆ ಮಲಗಿದ ಮುಂಚೆನೆ ನಾವು ಹೋಗ್ಬೇಕು ಅನ್ನೋ ಮಾತನ್ನ ಇಲ್ಲಿ ಆ ಒಂದು ಲೀಡರ್ ಹೇಳ್ತಾ ಇದ್ದಾರೆ. ಫಿಶರ್ ಮ್ಯಾನ್, ಕಮ್ ಲೆಟ್ ಅಸ್ ಟುಗೆದರ್, ಎಲ್ಲ ಬನ್ನಿ, ಎಲ್ಲ ಸೇರಿಕೊಳ್ಳೋಣ, ಅವರ್ ನೆಟ್ಸ್, ನಮ್ಮ ನೆಟ್ಗಳನ್ನ ಸರಿ ಮಾಡ್ಕೊಳ್ಳೋಣ, ಫ್ರಮ್ ದ ಶೋರ್ ಅಂಡ್ ಸೆಟ್, ಶೋರ್ ಅಂದ್ರೆ ದಡ, ಶೋರ್ ಅಂದ್ರೆ ಏನು ದಡ, ಸೆಟ್ ಅವರ್ ಕೆಟಮರನ್ಸ್ ಫ್ರೀ, ನಮ್ಮ ಎಲ್ಲ ದೋಣಿಗಳನ್ನ ಲೂಸ್ ಆಗಿರ್ತವೆ ಅವುಗಳನ್ನ ಸರಿ ಮಾಡ್ಕೊಳ್ಳೋಣ, ಸೋರಿಕೆ ಆಗ್ತಾ ಇರ್ತವೆ ಅವನ್ನೆಲ್ಲ ಸರಿ ಮಾಡ್ಕೊಳ್ಳೋಣ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದಾರೆ. ಎಸ್, ನೋಡಿ ಯಾವ ರೀತಿ ಡಿಸ್ಕಷನ್ ಮಾಡ್ತಾ ಇದಾರೆ. ಇನ್ ದ ಫಸ್ಟ್ ಪಿಷನ್ ಶೋಸ್ ಡಿಸ್ಕಷನ್ ಅಬೌಟ್ ದ, ಇಲ್ಲಿ ಗ್ಯಾದರ್ ನೆಟ್ಸ್ ಶೋರ್ ಅಂಡ್ ಸೆಟ್, ಸೆಟ್ ಮಾಡ್ಕೊಳ್ತಾ ಇದ್ದಾರೆ. ಅಂಡ್ ಕೆಟಮರಾನ್ಸ್, ನೋಡಿ ಎರಡು ಹೇಗೆ ಜೋಡಣೆ ಆಗಿದೆ, ಈ ಬೋಟು ಮತ್ತು ಈ ಬೋಟುಗಳನ್ನ ಎರಡು ಜೋಡಣೆ ಮಾಡ್ಕೊಂಡು ಒಬ್ಬ ವ್ಯಕ್ತಿ ಯಾವ ರೀತಿಯಾಗಿ ಫಿಶ್ ಅನ್ನ ಕ್ಯಾಚ್ ಮಾಡಕ್ಕೆ ಆ ಸಮುದ್ರದಲ್ಲಿ ಹೋಗಿ ರೆಡಿ ಆಗ್ತಾ ಇದ್ದಾನೆ ಅಂತಂದೇಳಿ ಆಗ ಹೋಗಿದ್ದಾನೆ. ಜಸ್ಟ್ ಥರ್ಡ್ ಒನ್ ಈಸ್ ಟು ಕ್ಯಾಪ್ಚರ್ ದ ಲೀಪಿಂಗ್ ವೇಲ್, ಟು ಕ್ಯಾಪ್ಚರ್ ಸೆರೆ, ಏನನ್ನ ಲೀಪಿಂಗ್ ವೇಲ್ ಅಂದ್ರೆ ಮೀನುಗಳನ್ನ ಹಿಡಿಯುವಂತ ಸಂಪತ್ತು ನಮ್ದಾಗ್ಬೇಕು. ಆಫ್ ದ ಟೈಡ್, ಟೈಡ್ ಅಂದ್ರೆ ಅಲೆಗಳು, ಉಬ್ಬರ ವಿಳಿತಗಳು ಅಂತ ಅರ್ಥ. ಆ ಅಲೆಗಳಿಗೆ ಹೋಗಿ ನಾವು ಹಿಡಿಯೋಣ. ಫಾರ್ ವಿ ಆರ್ ದ ಸನ್ಸ್ ಆಫ್ ದ ಸೀ, ನಾವೆಲ್ಲರೂ ಕೂಡ ಸಮುದ್ರದ ಮಕ್ಕಳು, ಸಮುದ್ರ ತಾಯಿಯ ಮಕ್ಕಳು ನಾವೆಲ್ಲರೂ ಕೂಡ, ಬನ್ನಿ ಅಂತಂದೇಳಿ. ನೋಡಿ ಇಲ್ಲಿ ಯಾವ ರೀತಿಯಾಗಿ ಮೀನುಗಳನ್ನು ಹಿಡ್ಕೊಂಡಿದ್ದಾರೆ ನೋಡಿ, ಇಲ್ಲಿ ಚೀಲ ತುಂಬಾ ಮೀನುಗಳನ್ನು ಹಿಡ್ಕೊಂಡು ಇಲ್ಲೆಲ್ಲ ದಂಡಕ್ಕೆ ತಂದಿದ್ದಾರೆ. ಈ ರೀತಿಯಾದಂತ ಒಂದು ಕೆಲಸವನ್ನ ನಾವು ಮಾಡೋಣ, ಎದ್ದೇಳಿ ಹೇಳಿ ಹೋಗೋಣ ಬನ್ನಿ ಅಂತಂದೇಳಿ ಎಲ್ಲರನ್ನು ಕರೀತಾ ಇದ್ದಾನೆ ಆ ಲೀಡರ್ ಆಫ್ ದ ಫಿಶ್ ಅನ್ನ, ಆ ಎಲ್ಲ ಮೀನುಗಾರರ ನಾಯಕ ಅವನ್ನೆಲ್ಲರನ್ನು ಕೂಡ ಕರೀತಾ ಇದ್ದಾನೆ. ಓಕೆ, ಇನ್ ದ ನೆಕ್ಸ್ಟ್ ಸೆಕೆಂಡ್ ಸ್ಟ್ಯಾಂಜಾ, no longer delay, let us ask them away in the talk of the seagull's call. The sea is our mother, the cloud is our brother, the waves are our comrades all. What though we toss at the fall of the sun, where the hand of the sea god drive, he who holds the star by the hair will hide in his breast our lives. ನೋಡಿ, ಇನ್ ದ ಸೆಕೆಂಡ್ ಫಾರ್ಮ್ದಲ್ಲಿ ಇಲ್ಲಿ ಮೆಟೋಫರ್ಗಳನ್ನ, ಫಿಗರ್ ಆಫ್ ಸ್ಪೀಚ್ ಐತಲ್ಲ, ಸಿ ಈಸ್ ಅವರ್ ಮದರ್, ಕ್ಲೌಡ್ ಈಸ್ ಅವರ್ ಬ್ರದರ್, ವೇವ್ಸ್ ಆರ್ ಕಮ್ರಾಡ್ಸ್ ಆಲ್ ಇದೆ, ಇವೆಲ್ಲವೂ ಕೂಡ ಮೆಟೋಫಾರ್, ವ್ಯಂಗ್ಯವಾಗಿ ಈ ರೀತಿಯಾಗಿ ವರ್ಣನೆ ಮಾಡಿದಲ್ಲಿ ಸರೋಜಿನಿ ನಾಯ್ಡು ಅವರು ಆ ಸಮುದ್ರ ಮೀನುಗಾರರಿಗೆ. ನೋ ಲಾಂಗರ್ ಡಿಲೇ, ತಡ ಮಾಡಬೇಡಿ, ಹೇಳಿ ಹೇಳಿ ಎಲ್ಲರೂ ಕೂಡ, ಲೆಟ್ ಅಸ್ ಆಸ್ಟನ್, ಅವಸರ ಇದಳಿ ಅಂತ ಅವಸರ ಮಾಡ್ತಿದ್ದಾನೆ. ಅವೇ ಇನ್ ದ ಟ್ರಾಕ್ ಆಫ್ ದ ಸೀ ಗರ್ಲ್ಸ್ ಕಾಲ್, ನಮ್ಮನ್ನೆಲ್ಲ ಆ ಸಮುದ್ರ ಪಕ್ಷಿಗಳು, ಸಮುದ್ರದ ಮೇಲೆ ಪಕ್ಷಿಗಳು ಹೋರಾಡ್ತಾವಲ್ಲ, ಆ ಸಮುದ್ರ ಪಕ್ಷಿಗಳು ಹೋಗುವ ದಾರಿಯಲ್ಲೇ ಹೋಗ್ಬೇಕು, ಕರಿತಾ ಇವೆ, ಎದಳಿ ಎದಳಿ ಹೋಗೋಣ ಅಂತಂದೇಳಿ. ಡಿಲೇ ಮಾಡಬೇಡಿ, ತಡ ಮಾಡಬೇಡಿ. ಡಿಲೇ ಅಂದ್ರೆ ತಡ, ನೋಡಿ ಲಾಂಗರ್ ಅಂದ್ರೆ ತಡ ಮಾಡದೆ, ಹೆಚ್ಚು ಸಮಯ ಕಳೆದೆ ಹೋಗೋಣ. ಲೆಟಸ್ ಆರಂಭ ಮಾಡಿ, ಅವಸರ, ಅಷ್ಟಂದ್ರೆ ಅವಸರ, ಹೋಗೋಣ. ಟ್ರಾಕ್, ಟ್ರಾಕ್ ಅಂದ್ರೆ ದಾರಿ. ಸೀ ಗರ್ಲ್ಸ್ ಕಾಲ್ ಅಂದ್ರೆ ಆ ಸಮುದ್ರ ಪಕ್ಷಿಗಳು ಕರೆಯುವ ಹೋಗುವ ದಾರಿ ಕಡೆಗೆ ನಾವು ಹೋಗೋಣ, ಅಲ್ಲಿ ಮೀನುಗಳು ಬಹಳ ಚೆನ್ನಾಗಿ ಸಿಗ್ತವೆ ಹೆಚ್ಚು ಹೆಚ್ಚು ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ದ ಸೀ ಈಸ್ ಅವರ್ ಮದರ್, ಈ ಸಮುದ್ರವೇ ನಮ್ಮ ತಾಯಿ. ದ ಕ್ಲೌಡ್ ಈಸ್ ಅವರ್ ಬ್ರದರ್, ಮೋಡವೇ ನಮಗೆ ಸೋದರರಿದ್ದ ಹಾಗೆ. ದ ವೇವ್ಸ್ ಅವರ್ ಕಮ್ರಾಡ್ಸ್ ಆಲ್, ಆ ಅಲೆಗಳೇ ನಮಗೆ ಸೋದರರು, ನಮ್ಮ ಸೋದರರಂದ್ರೆ ಅಲೆಗಳು. ಈ ಮೂರು ಕೂಡ ದ ಫಿಗರ್ ಆಫ್ ಸ್ಪೀಚ್ ಈಸ್ ಮೆಟಫಾರ್, ವ್ಯಂಗ್ಯ ಮಾಡಿದ್ದಾರೆ. ವ್ಯಂಗ್ಯ ಮಾಡೋದೆಲ್ಲರೂ ಕೂಡ ನಾವು ಮೆಟಫಾರ್ ಅಂತಂದೇಳಿ ಕರಿತೀವಿ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ವಾಟ್ thou we toss at the fall of the sun, where the hands of the sea god drive. thou ಆದಾಗಿ ಕೂಡ we toss at the fall, ಬೀಳುವ ಮುಂಚೆ ಅಂದ್ರೆ ಸಮುದ್ರ ಆ ಹೋಗಿನ ಮುಂಚೆ ಅಂದ್ರೆ ಸೂರ್ಯನ ಬೆಳಕು ಬೀಳುವುದಕ್ಕಿಂತ ಮುಂಚೆನೆ ನಾವು ಆ ಕೈಗೆ ಫಿಶ್ ಅನ್ನ ಹಿಡಿಬೇಕು. ಸಿ ಗಾಡ್ ಡ್ರೈವ್ಸ್, ಸಮುದ್ರದಿಂದ ಆ ಸಮುದ್ರ ದೇವತೆ ನಮ್ಮನ್ನ ಹೊರಗೆ ತಳ್ಳುವಕ್ಕಿಂತ ಮುಂಚೆನೆ ನಾವು ಮುನ್ನುಗ್ಗಬೇಕು. ಎದ್ದೇಳಿ ಎದ್ದೇಳಿ ಸಹೋದರನ ಮಾತನ್ನ ಇಲ್ಲಿ ಆ ಕಮ್ರಾಡ್ಸ್ ನಾಯಕರನ್ನು ಹೇಳ್ತಾ ಇದ್ದಾನೆ. ಈ ಹೂ ಓಲ್ಡ್ಸ್ ದ ಸ್ಟಾರ್ಮ್, ಸ್ಟಾರ್ಮ್ ಅಂದ್ರೆ ಬಿರುಗಾಳಿ, ಗಾಳಿ. ಅದು ಓಲ್ಡ್ ಮಾಡೋಕ್ಕಿಂತ ಮುಂಚೆನೆ ಬೈ ದ ಹೇರ್ ಅಂದ್ರೆ ನಮ್ಮ ಕೂದಲಿಗೆ ನಾವೇನ್ ಹೇಳ್ತೀವಲ್ಲ, ಆ ಒಂದು ಏರ್ ಗಾಳಿಗೆ ಬರೋಕ್ಕಿಂತ ಮುಂಚೆನೆ ಆ ಏರ್ ವಿಲ್ ಹೈಡ್ ಇನ್ ಈಸ್ ಬ್ರೀಸ್ಟ್ ಅವರ್ ಲಿವ್, ನಮ್ಮ ಎದೆಗೆ ಅವುಗಳನ್ನ ಹೈಡಿ ಮನೆ ಮಾಚಿಕೊಂಡು ನಾವು ಮುನ್ನುಗ್ಗೋಣ. ಅದು ಇನ್ನು ಮನೆ ಮಾಚಿಕೊಂಡಿದೆ, ಅದಕ್ಕಿಂತ ಮುಂಚೆ ನಾವು ಎದ್ದು ಹೋಗೋಣ ಅನ್ನೋ ಮಾತನ್ನ ಇಲ್ಲಿ ಕರೆ ಕೊಡ್ತಾ ಇದ್ದಾನೆ. ನೋಡಿ ಯಾವ ರೀತಿಯಾಗಿ ನಾವು ಬಲೆಯನ್ನು ಬೀಸುವಂತ ಚಿತ್ರವನ್ನು ನೋಡ್ತಾ ಇದೀವಿ. ಅಂಡ್ ಇದು ಫಸ್ಟ್ ಪಿಕ್ಚರ್ ಶೋಸ್ ಸನ್ ಶೋರ್ ಶೈನ್ಸ್. ನೋಡಿ ಇಲ್ಲಿ ಯಾವ ರೀತಿಯಾಗಿ ಬೆಳಿಗ್ಗೆ ಹುಡ್ತಾನೆ, ಅದಕ್ಕೆ ಮುಂಚೆನೆ ಹೋಗೋಣ. ನೋಡಿ ಬರ್ಡ್ಸ್ ಎಲ್ಲ ಕಾಯ್ತಾ ಇದಾವೆ, ಇಲ್ಲಿ ಎಲ್ಲವೂ ಕೂಡ ಹೋಗ್ತಿದ್ದೇವೆ. ಈ ಕಡೆಗೆ ಹೋದಾಗ ನಾವೆಲ್ಲರೂ ಕೂಡ ಹೋಗ್ಬೋದು ಅಂತಂದೇಳಿ ಮೀನುಗಾರ ಇಲ್ಲಿದನ್ನೆಲ್ಲ ಮೀನುಗಾರ ಈ ರೀತಿಯಾಗಿ ಹೇಳ್ತಿದ್ದಾನೆ. ಹಾಗಾಗಿ ಸನ್ ಬೆಳಿಗ್ಗೆ ಹೇಗೆ ಹುಡ್ತದೆ ನೋಡಿ, ಇದು ಕ್ಲೌಡ್, ಇದೇನಿದು ಕ್ಲೌಡ್, ದಿಸ್ ಇಸ್ ಸಿ. ಸಮುದ್ರ ನೋಡಿ ಇಲ್ಲಿ ಇದೆಯಲ್ಲ,
ಇದು ಕ್ಲೌಡ್ ಆದ್ರೆ ಇದು ಸಮುದ್ರ, ಹಾಗೆ ಅಲೆಗಳು ಬರ್ತಾ ಇದೆ ನೋಡಿ, ಈ ಅಲೆಗಳೇ ಅವರ ಸೋದರರು ನಮ್ಮ ಮಾತನ್ನ ಅಂದ್ರೆ ಕಮ್ರಾಡ್ಸ್, ಅವರ ಒಂದು ವೇವ್ಸೆ ಕಮ್ರಾಡ್ಸ್ ಅಂತ ಹೇಳಿದ್ರನ್ನ ಚಿತ್ರವನ್ನ ಇಲ್ಲಿ ನಾವು ನೋಡಬಹುದು ಅನ್ನೋದನ್ನ ನೀವು ನೆನಪಲ್ಲಿ ಇಟ್ಕೊಳ್ರಿ. ಓಕೆ, ಇನ್ ದ ಲಾಸ್ಟ್ ಸ್ಟ್ಯಾಂಜಾ, ಸ್ವೀಟ್ ಇಸ್ ದ ಸೇಡ್ ಆಫ್ ದ ಕೊಕೊನಟ್ ಗ್ಲಾಡ್ ಅಂಡ್ ದ ಸೆಂಟ್ ಆಫ್ ಅವರ್ ಮ್ಯಾಂಗೋ ಗ್ರೋವ್. ಸ್ವೀಟ್ ಇಸ್ ದ ಸೇಡ್, ನೋಡಿ ಇಲ್ಲಿ ಹನಿಯಾಗಿ ಸಿಹಿಯಾಗಿದೆ ಸೇಡ್. ಆ ಸೇಡ್ ಅಂದ್ರೆ ಆ ಒಂದು ನೆರಳು, ಯಾವ್ದ್ರ ನೆರಳು? ಕೊಕೊನಟ್ ಗ್ಲಾಡ್, ಮಾವಿನ ತೋಪಲ್ಲ, ಇಲ್ಲಿ ತೆಂಗಿನ ತೋಪು. ಗ್ಲಾಡ್ ಅಂದ್ರೆ ತೋಪು ಅಂತ ಅಂದ್ರೆ ತೋಟ ಅಂತ. ಅಂಡ್ ದ ಸೆಂಟ್ ಆಫ್ ದ ಮ್ಯಾಂಗೋ ಗ್ರೋ, ಆ ನದಿಗಳ ಅಕ್ಕಪಕ್ಕ ದಡದಲ್ಲಿ ಆ ಕಡೆ ಒಳಗಡೆಗೆ ಅದರ ವಾಸನೆ, ಸುವಾಸನೆ. ಎದರ ಸುವಾಸನೆ? ಮಾವಿನ ತೋಟದ ಸುವಾಸನೆ, ಮಾವಿನ ತೋಟದ ತೆಂಗಿನ ತೋಟದ ಸುವಾಸನೆ, ಹನಿ ಸ್ವೀಟ್ ಅನ್ನ ಅದರ ನೆರಳಿನ ಆ ಭಾಗದಲ್ಲಿ ನಾವು ನಡೆಯೋಣ. ಅಂಡ್ ಸ್ವೀಟ್ ಆರ್ ದ ಸ್ಯಾಂಡ್ಸ್ ಅಟ್ ದ ಫುಲ್ ಓ ದ ಮೂನ್ ವಿತ್ ದ ಸೌಂಡ್ ಆಫ್ ದ ವಾಯ್ಸ್ ವಿ ಲವ್. ಅಂಡ್ ಸ್ವೀಟ್ ಆರ್ ದ ಸ್ಯಾಂಡ್ಸ್, ಆ ಮರಳಿನ ಕಣದಲ್ಲಿ ಆ ಹನಿಯಾಗಿ ಸಿಹಿಯಾಗಿರುವಂತ ಮಾವಿನ ಹಣ್ಣುಗಳನ್ನ ಅಂದ್ರೆ ಅದರ ಕೊಕೊನಟ್ಗಳನ್ನ ಜೊತೆಗೆ ಆ ಫಿಶ್ ಗಳನ್ನ ತೆಗೆದುಕೊಂಡು ಫುಲ್ ಓ ದ ಮೂನ್, ಆ ಮೂನ್ ಕೂಡ ಈಗ ಆಗಾಗ್ಲೇ ಫುಲ್ ಆಗಿದೆ. ಆ ಚಂದ್ರನ ಚಿತ್ರವನ್ನ ನೋಡ್ಕೊಂತ ಅದರ ಸೌಂಡ್ ವಾಯ್ಸಸ್ ವಿ ಲವ್, ಅದನ್ನ ಪ್ರೀತಿ ಮಾಡ್ಕೊಳ್ತಾ ನಾವು ಅದರ ಧ್ವನಿಯನ್ನು ಕೇಳ್ಕೊಂತ ನಾವು ಮುಂದೆ ಸಾಗೋಣ. ಬಟ್ ಸ್ವೀಟರ್ ಓ ಬ್ರದರ್ ದ ಕಿಸ್ ಆಫ್ ದ ಸ್ಪ್ರೇ ಅಂಡ್ ಡ್ಯಾನ್ಸ್ ಆಫ್ ದ ವೈಲ್ಡ್ ಫೋಮ್ಸ್ ಗ್ಲೀಮ್. ಆಹಾ, ಎಷ್ಟ ಸುಂದರವಾಗಿದೆ, ಸಿಹಿಯಾಗಿದೆ. ಓ ಸೋದರರೇ, ಕಿಸ್ ಆಫ್ ದ ಸ್ಪ್ರೇ, ಆ ಸಮುದ್ರದ ನೀರಿನ ಮೇಲೆ ಬಂದು ಉಕ್ಕುತ್ತಲ್ಲ, ಸ್ಪ್ರೇ ಮಾಡುತ್ತಲ್ಲ, ಬಂದು ಚುಮ್ಮುತ್ತಲ್ಲ ನಮ್ಮ ಮೇಲೆ. ಅಂಡ್ ದ ಡ್ಯಾನ್ಸ್, ನಮ್ಮನ್ನ ಬಂದು ಕುಣಿಸುವ ಹಾಗೆ ಮಾಡ್ಕೊಂಡು ನಡುತ್ತವಲ್ಲ ಹೀಗೆ, ಹಾಗೆ ದ ವೈಲ್ಡ್ ಫೋಮ್ಸ್ ಗ್ಲೀ ಅಂದ್ರೆ ವೈಲ್ಡ್ ಫೋಮ್ ಅಂದ್ರೆ ಈ ಬಿಳಿ ಬಿಳಿ ನೋಡಿ ಇಲ್ಲಿ ನೆರೆ ಬರುತ್ತಲ್ಲ, ನೆರೆ ಅಂತ ಗುಳಿಗುಳಿಗಳ ಬಂದಿದ್ದಲ್ಲ, ಇದನ್ನ ನಾವು ಕರಿತೀವಿ ಕಿಸ್ ಅಂತ. ಬಂದು ನಮ್ಮ ಟಚ್ ಮಾಡಂತ ಸ್ಪ್ರೇ ಮಾಡುವಂತದಕ್ಕೆ ಈ ಎರಡನೇ ಚಿತ್ರವನ್ನ ನಮಗೆ ತೋರಿಸುತ್ತೆ. ಫಸ್ಟನೇ ಚಿತ್ರ ಗ್ರೋ, ಅದು ಗ್ಲಾಡ್ ಅಂದ್ರೆ ಅದು ಕೊಕೊನಟ್ ಗ್ಲಾಡ್ ಆಗಿರ್ಬೋದು ಅಥವಾ ಮ್ಯಾಂಗೋ ಗ್ರೋ ಆಗಿರ್ಬೋದು. ಅವುಗಳ ಒಂದು ನೆರಳಿನಲ್ಲಿ, ಸೇಡ್ ಅಂದ್ರೆ ನೆರಳು, ಆ ನೆರಳಿನಲ್ಲಿ ನಾವು ಹೋಗ್ತಾ ಇದೀವಿ. ಬನ್ನಿ ಎಲ್ಲರೂ ಕೂಡ ಆ ನೆರೆಯಲ್ಲಿ ನಾವೆಲ್ಲರೂ ಕೂಡ ಹೋಗಿ ಹಿಡಿಯೋಣ. ರಾ ಬ್ರದರ್ಸ್ ರಾ, ಬನ್ನಿ ರೋ ಬ್ರದರ್ಸ್ ರೋ ಟು ದ ಹೆಡ್ಜ್ ಆಫ್ ದ ವೆರ್ಜ್. ಬರೀ ಆ ಸಮುದ್ರ ತೀರಕ್ಕೆ, ಹೆಡ್ಜ್ ಅಂದ್ರೆ ತೀರ ನೋಡಿ, ಲೇಡ್ಜ್ ಅಂದ್ರೆ ತುದಿ, ನೋಡಿ ತುದಿ ಇದು. ಆ ತುದಿ ಎಲ್ಲಿ ಕಾಣ್ತದಲ್ಲ, ವೇರ್ ದ ಲೋ ಸ್ಕೈ ಮೇಟ್ಸ್ ವಿತ್ ದ ಸಿ. ನೋಡಿ ಇಲ್ಲಿ ಯಾವ ರೀತಿಯಾಗಿ ಮೋಡ ಮತ್ತು ಸಮುದ್ರ ಹೇಗೆ ಒಂದಕ್ಕೊಂದು ಹತ್ಕೊಂಡಿವೆ ಅಂತ ಅನ್ನತ್ತೆ. ಇದನ್ನೇ ನಾವು ದಿಗಂತ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಇದನ್ನ ದಿಗಂತ ಅಂತ ಹೇಳಿ ಕರಿತೀವಿ. ಆ ದಿಗಂತವನ್ನ ನಾವಿಲ್ಲಿ ನೋಡ್ತೀವಿ. ಆ ದಿಗಂತ ಆರಿಜನ್ ಅಂತ ಹೇಳಿ ಕರಿತೀವಲ್ಲ, ಅದನ್ನ ಕರಿತೀವಿ. ಈ ರೀತಿಯಾಗಿ ಸಮುದ್ರ ಮತ್ತು ಭೂಮಿ ಒಂದಾಗಿರೋದನ್ನ ನಾವಿಲ್ಲಿ ಕಾಣ್ತಾ ಇದೀವಿ. ಮೈ ಡಿಯರ್ ಸ್ಟೂಡೆಂಟ್, ವೆರಿ ಇಂಪಾರ್ಟೆಂಟ್ ಮೈ ಡಿಯರ್ ಸ್ಟೂಡೆಂಟ್, ಗೋ ಟು ರೈಮಿಂಗ್ ವರ್ಡ್ಸ್. ಕಂಪ್ಲೀಟೆಡ್ ದ ಪೋಯಮ್. ನೆಕ್ಸ್ಟ್ ಗೋ ಟು ರೈಮಿಂಗ್ ವರ್ಡ್, ಪ್ರಾಸ ಪದಗಳು ಅಂತಾನೆ ಕರಿತೀವಲ್ಲ, ಆ ರೈಮಿಂಗ್ ವರ್ಡ್ಸ್ ಅನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಮೈ ಡಿಯರ್ ಸ್ಟೂಡೆಂಟ್ಸ್, ನೋಟ್ ದಿಸ್ ವೆರಿ ಇಂಪಾರ್ಟೆಂಟ್ ವರ್ಡ್ಸ್, ರೈಮಿಂಗ್ ವರ್ಡ್, ಪ್ರಾಸ ಪದಗಳು ಅಂತಂದೇಳಿ ಕರಿತೀವಿ. ಓಕೆ, ಏನು ಪ್ರಾಸ ಪದಗಳು ಅನ್ನೋದನ್ನ ನಾವು ನೋಡೋದಾದ್ರೆ, ಲೈಟ್, ನೈಟ್, ಲೈಟ್, ನೈಟ್. ಇದು ಫಸ್ಟ್ ಪ್ಯಾರದಲ್ಲಿ ಫಸ್ಟ್ 2 ಬರೋಂಥದ್ದು ಮೊದಲನೇ ಸ್ಟ್ಯಾಂಜದಲ್ಲಿ, 3rd and 4th ಬರೋದು ಸೆಕೆಂಡ್ ಸ್ಟ್ಯಾಂಜಾ, 5th and 6th ಬರೋದು ಥರ್ಡ್ ಸ್ಟ್ಯಾಂಜಾ. ನೋಟ್ ದಿಸ್ ಪಾಯಿಂಟ್. ಅಟ್ ದ ಎಂಡ್ ಆಫ್ ದ ವರ್ಡ್, ಸೆಕೆಂಡ್ ಲೈನ್, 4th ಲೈನ್, second line, 4th line, 6th line end and 8th line end. Okay, okay. Light night, free sea, free sea, call all, call all, drives lives, drives lives, grow love, grow love, glee see, glee see. These are rhyming words in the poem. Okay, note this point, underline in your textbook. Okay. Questions. Okay, my dear students, are you understood the poem? How is the wind described in the line 2? ಹೇಗೆ ಡಿಸ್ಕ್ರೈಬ್ ಮಾಡಿದಾನೆ ಆ ಗಾಳಿಯ ಬಗ್ಗೆ? Yes, answer is the wind is personified in line 2. ಇಲ್ಲಿ ವರ್ಣನೆ ಮಾಡಿದ್ದಾನೆ, ಅದು ಪರ್ಸಾನಿಫಿಕೇಶನ್ ವರ್ಡ್. It lies asleep in the horns of the dawn. ಹೇಗೆ ಅದು ಮಲಗಿದೆ ಅಂತಂದ್ರೆ, ಆ ಒಂದು ಮಲಗಿದ ಹಾಗೆ ಲೈಕ್ ಅದಕ್ಕೆ ಹೋಲಿಕೆ ಮಾಡ್ತಾನೆ. ದ ಲೈಕ್ ಎ ಚೈಲ್ಡ್ ದಟ್ ಹ್ಯಾಸ್ ಕ್ರೈಡ್ ಆಲ್ ನೈಟ್. ಇದು ನಾವು ಸಿಮಿಲಿ ಅಂತ ಕರಿತೀವಿ. ಅಸ್ಲೀಪ್ ಇನ್ ದ ಹಾರ್ಸ್ ಆಫ್ ದ ಡಾನ್ ಅಂತಂದ್ರೆ ಪರ್ಸಾನಿಫಿಕೇಶನ್ ಆಗುತ್ತೆ. ಇದು ಫಿಗರ್ ಆಫ್ ಸ್ಪೀಚ್. ಲೈಕ್ ಎ ಚೈಲ್ಡ್ ದಟ್ ಹ್ಯಾಸ್ ಕ್ರೈಡ್ ಆಲ್ ನೈಟ್ ಅನ್ನೋದು ರಾತ್ರಿ ಎಲ್ಲ ಹತ್ತಂತ ಮಗು ಹೇಗೆ ಮಲಗಿರುತ್ತೆ ಅನ್ನೋದನ್ನ ನಾವು ಅದಕ್ಕೆ ಹೋಲಿಕೆ ಮಾಡ್ತಾವಲ್ಲ, ದಟ್ಸ್ ಕಾಲ್ಡ್ ಸಿಮಿಲಿ.
ಹೋಲಿಕೆ ಮಾಡೋದನ್ನ ಲೈಕ್, ಆಸ್ ಮತ್ತು ಸೋ ಅಂತಂದೇಳಿ ಸೆಂಟೆನ್ಸ್ ಅಲ್ಲಿ ಬಂದಾಗ ನೀವು ಈಜಿ ರೆಕಗ್ನೈಸ್ಡ್ ಸಿಮಿಲಿ. ಫಿಗರ್ ಆಫ್ ಸ್ಪೀಚ್ ಈಸ್ ಸಿಮಿಲಿ. ಪ್ರಕೃತಿಯನ್ನು ವರ್ಣನೆ ಮಾಡಿದ್ರಿ, ಅದನ್ನ ಪರ್ಸಾನಿಫಿಕೇಶನ್, ಅದನ್ನ ನೆನಪಲ್ಲಿ ಇಟ್ಕೊಡ್ರಿ. ಸೊ ಇನ್ ದ ಸೆಕೆಂಡ್ ಕ್ವಶನ್, ವೈ ಡು ಯು ಥಿಂಕ್ ಇಸ್ ದ ವೆಲ್ತ್ ಟು ದ ಫಿಶರ್ ಮ್ಯಾನ್? ವೈ, ಏಕೆ ನೀವು ಯೋಚಿಸ್ತೀರಿ ಏನಿಲ್ಲಿ ವೆಲ್ತ್ ಫಿಶರ್ ಮ್ಯಾನ್ ಎಂದು? ಎಸ್, ಆನ್ಸರ್ ಇಸ್ ಫಿಶ್ ಪೌಂಡ್ ಇನ್ ದ ಸಿ ಈಸ್ ದ ವೆಲ್ತ್ ಆಫ್ ದ ಫಿಶರ್ ಮ್ಯಾನ್. ಫಿಶ್ ಪೌಂಡ್, ಫಿಶ್ ಅನ್ನು ಇಟ್ಕೊಂಡ್ ಬರದೆ ಇಲ್ಲಿ ಬಹಳ ಅವನಿಗೆ ಸಂಪತ್ತು. ಟು ದ ಫಿಶರ್ ಮ್ಯಾನ್ ಅನ್ನ ಸಂಪತ್ತು ಅಂದ್ರೆ ಫಿಶ್ ಪೌಂಡ್ ಅನ್ನೋದನ್ನ ನೆನಪಲ್ಲಿ ಕೊಡ್ರಿ. ಇನ್ ದ ಸಿ, ಸಮುದ್ರದಲ್ಲಿರುವ ಆ ಒಂದು ಮೀನುಗಳ ಒಂದು ಜಾಗ, ಮೀನುಗಳ ರಾಶಿ ಅನ್ನೋದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಅನದರ್ ಒನ್ ಗ್ರಾಮರ್ ಪಾಯಿಂಟ್ಸ್. ಹೋಮೋಫಾರ್ಮ್ಸ್. ವಾಟ್ ಈಸ್ ದ ಮೀನಿಂಗ್ ಹೋಮೋಫಾರ್ಮ್ಸ್? ಎಸ್, ಕನ್ನಡದಲ್ಲಿ ಹೇಳ್ತೀನಿ ನೋಡಿ. ಇಲ್ಲಿ ಅದರ ಪದಗಳ ಅರ್ಥ ಒಂದೇ ರೀತಿಯಾಗಿ ಇರೋದಿಲ್ಲ, ಬೇರೆ ಬೇರೆ ಆಗಿರುತ್ತೆ, ಆದರೆ ಉಚ್ಚಾರಣೆಯಲ್ಲಿ ಒಂದೇ ರೀತಿಯಾಗಿ ಕಂಡುಬರುತ್ತೆ. ಸೊ ದ ವರ್ಡ್ಸ್ ಆರ್ ಹೋಮೋಫಾರ್ಮ್ಸ್. ಪ್ರೊನೌನ್ಸಿಯೇಷನ್ ಆರ್ ಸೇಮ್ ಬಟ್ ಮೀನಿಂಗ್ ಈಸ್ ಡಿಫರೆಂಟ್. ಬಹಳ ಭಿನ್ನವಾದ ಅರ್ಥವನ್ನು ಕೊಡುವಂಥದ್ದು. ಓಕೆ ನೋಡಿ, ಫಸ್ಟ್ ಒನ್ ಈಸ್ ಟು. ಫಸ್ಟ್ನೇ ಟು ಅಂದ್ರೆ ಬಹಳ ಆಯ್ತು ಅಂತ. ಎರಡನೇ ಟು TWO2 ಅಂದ್ರೆ ಎಸ್, ಎರಡು ಅಂತ ಅರ್ಥ ಆಯ್ತಲ್ವಾ? ಹಾಗೆ ಇಲ್ಲಿ ಬಹಳ ಈಜಿಯಾಗಿ ಹೇಳ್ಕೊಡ್ತೀನಿ. ಆದ್ರೆ ಲಾಸ್ಟ್ನೇ ಒಂದು ಇದೆ ನೋಡಿ, ಸಿ. ಫಸ್ಟ್ನೇ ಸಿ ಅಂದ್ರೆ ಏನು? ಎಸ್, ನೋಡು ಅಂತಂದೇಳಿ. ಹಾಗೆ ಎರಡನೇ ಸಿ ಅಂದ್ರೇನು? ಸಮುದ್ರ. ವೆರಿ ಗುಡ್. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ನೋಟ್ ದಿಸ್ ಇನ್ ಯುವರ್ ನೋಟ್ಬುಕ್. ಓಕೆ, ಹೋಮೋಫಾರ್ಮ್. We add dash at many apples to carry. What is the word? First one or second one? Yes. First one, too many, bahala. TWO2, underline. TWO2 ಅನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ, ಫಸ್ಟ್ನೇದು. ಸೆಕೆಂಡ್ ಒನ್, I dash a horse at the Marina Beach. I dash, ರೋಡ್ ಆ ರೋಡೆ. ಹಾಗಾಗಿ ಮರೀನಾ ಬೀಚ್ ಮೇಲೆ ನಾನು ಕುದುರೆಯನ್ನ ಸವಾರಿ ಮಾಡ್ಕೊಂಡು ಬಂದೆ. ರೋಡ್ ಅಂದ್ರೆ ರಸ್ತೆ, ರೋಡೆ ಅಂದ್ರೆ ಸವಾರಿ. ಎಸ್, ಎರಡನೇದು ರೋಡೆ. ಥರ್ಡ್ ಒನ್, ಡಿಡ್ ಯು ಹ್ಯಾವ್ ಎ ಡ್ಯಾಶ್ ಫಾರ್ ಲಂಚ್? ಎಸ್, ಡಿಡ್ ಯು ಹ್ಯಾವ್ ಎ ಫೇರ್ ಫಾರ್ ಲಂಚ್? ಎಸ್, ಫೇರ್. ಸೆಕೆಂಡ್ ಒನ್, FAIR, ಫೇರ್. ಓಕೆ. ಫೋರ್ತ್ ಒನ್, ದ ಬುಕ್ಸ್ ಆರ್ ಓವರ್ ಡ್ಯಾಶ್ ಆನ್ ದ ಶಾಲ್. ದ ಬುಕ್ಸ್ ಆರ್ ಓವರ್. ಫಸ್ಟ್ ಒನ್ ದೇರ್, ಇಟ್ ಮೀನ್ಸ್ ಅದರ. ದೇರ್ ಅಂದ್ರೆ ಅಲ್ಲಿ. ಓಕೆ, ದ ಬುಕ್ಸ್ ಆರ್ ಓವರ್ ದೇರ್ ಆನ್ ದ ಶೆಲ್. ಅಲ್ಲಿ ದೇರ್, ಎರಡನೇ. ಸೆಕೆಂಡ್ ಒನ್ ದೇರ್. ಫೋರ್ತ್ ಒನ್, ಫಿಫ್ತ್ ಒನ್, ದಿಸ್ ಈಸ್ ಎ ಸ್ಟೋರಿ ಟೋಲ್ಡ್ ಬೈ ಎ ಡ್ಯಾಶ್. ನೈಟ್ ಅಂದ್ರೆ ರಾತ್ರಿ, ಇನ್ನೊಂದು KNIGT ನೈಟ್ ಅಂದ್ರೆ ವ್ಯಕ್ತಿ. ಯಾರು? ಎಸ್, ಸೆಕೆಂಡ್ ಒನ್ ಈಸ್ KNIGT ನೈಟ್ ಇಸ್ ಕರೆಕ್ಟ್. ನೋಟ್ ಡೌನ್. ಸಿಕ್ಸ್ತ್ ಒನ್. ಓಕೆ, ಸಿಕ್ಸ್ತ್ ಒನ್, E dash went or went to the meeting place. First one is went. Second one is went, ಹೋಗು. Yes, second one is correct. WENT, went is second one is correct answer. Write down and note the point. Okay, in the last one, I am here near the Arabian dash. ನಾನು ಇಲ್ಲಿ ಹತ್ತಿರದಲ್ಲಿದ್ದೀನಿ. ಸೆಕೆಂಡ್ ಒನ್, ಫಸ್ಟ್ ಒನ್ ಸಿ ಈಸ್ ನೋಡು ಅಂತ. ಸೆಕೆಂಡ್ ಒನ್ ಈಸ್ ಸಮುದ್ರ. ಎಲ್ಲಿ ಕರೆಕ್ಟ್? ಎಸ್, ಅರೇಬಿಯನ್ ಸಮುದ್ರದಲ್ಲಿ ಇದ್ದೀನಿ. ಎರಡನೇ ಕರೆಕ್ಟ್ SEA. ಸೆಕೆಂಡ್ ಒನ್ ಈಸ್ ಆನ್ಸರ್ ಕರೆಕ್ಟ್. ಎಸ್, ಓಕೆ. ದೀಸ್ ಕಾರ್ಡ್ homophones. Like as another, yes, side, weak, okay, play, ಈ ರೀತಿಯಾಗಿರುವಂತವುಗಳನ್ನ ನಾವು homophones ಅಂತ ಹೇಳಿ ಕರಿತೀವಿ. wander. Okay, my dear students, next go to next slide. Very important, home assignment. Okay, write down in your notebook, name the figure of speech used in the following below. ಬೆಳಗಿರುವಂತ ಕೆಲವನ್ನ ನೀವು ಹೋಮೋಫೋನ್ಸ್ ಅನ್ನ ರೈಟ್ ಡೌನ್ ಮಾಡ್ಕೊಂಬರಿ. ವೆರಿ ಇಂಪಾರ್ಟೆಂಟ್, ಬಹಳ ಈಸಿ ಇದಾವೆ. ದ ವಾಕಿಂಗ್ ಸ್ಕೈ ಸ್ಪ್ರೇ ಟು ದ ಮಾರ್ನಿಂಗ್ ಲೈಟ್. ಇದು ಯಾವುದು? ಪರ್ಸಾನಿಫಿಕೇಶನ್, ಸಿಮಿಲಿನೋ, ಮೆಟಫಾರೋ, ಅಲಿಟರೇಷನ್, ಸೈನೆಕ್ಟೆಕನ್, ಯಾವುದು? ಬಹಳ ಈಸಿ ಇದೆ, ಬರ್ಕೊಳ್ಳಿ. ದ ವೈಂಡ್ ಲೈಸ್ ಅಸ್ಲೀಪ್ ಇನ್ ದ ಆರ್ಮ್ಸ್ ಆಫ್ ದ ಡಾನ್ ಲೈಕ್ ಎ ಚೈಲ್ಡ್. ಇದು ಏನು ಅನ್ನೋದನ್ನ ಬರ್ಕೊಂಬನ್ನಿ. ಸಿ ಈಸ್ ಅವರ್ ಮದರ್. ಹೇಳಿದೆ ನನಗಾಗ್ಲೇ, ನೆನ್ಪು ಮಾಡ್ಕೊಳ್ಳಿ. ರಿಮೆಂಬರ್, the cloud is our brother, and last one is the waves are our comrades all. Okay, note down neatly. Okay, my dear students, very important poem, very important in the memorization. ಕಂಠಪಾಠಕ್ಕೆ ಬಹಳ ಮುಖ್ಯವಾಗಿರುವಂತದ್ದು. ನೀವು ಫಸ್ಟ್ 8 ಲೈನ್ಸ್ ಅನ್ನ ಫಸ್ಟ್ ಕಲಿರಿ.
ಆಮೇಲೆ ಅನದರ್ 8 ಲೈನ್ಸ್ ಅನ್ನ ನೀವು ನೆಕ್ಸ್ಟ್ ವೀಕ್ ಅಲ್ಲಿ ಕಲಿಯುವಂತ್ರಿ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ವೆರಿ ಇಂಪಾರ್ಟೆಂಟ್, ಆಲ್ ಆಫ್ ಯು learned memorization skill. Okay, my dear student, once again thank you, one and all.